ಹೊನ್ನಾವರ ಪಟ್ಟಣದ ಪ್ರಭಾತ ನಗರದ ಬಿಆರ್ಸಿ ಹಾಲ್ನಲ್ಲಿ ಉಚಿತ ಕನ್ನಡ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸ್ಪಂದನ ಸೇವಾ ಟ್ರಸ್ಟ್ ಹಡಿನ್ಬಾಳ್ ಮತ್ತು ಒನ್ ಸೈಟ್ ಎಲ್ಸಿಆರ್ ಲುಕ್ಸೋಟಿಯಾ ಫೌಂಡೇಶನ್ ಬೆಂಗಳೂರು ಆಶ್ರಯದಲ್ಲಿ ಹೊನ್ನಾವರ ಪಟ್ಟಣದ ಪ್ರಭಾತ್ ನಗರದ ಬಿಆರ್ಸಿ ಹಾಲ್ನಲ್ಲಿ ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಹಯೋಗ ಹಾಗೂ ಆರೋಗ್ಯ ಇಲಾಖೆ ಮತ್ತು ಆರ್ಬಿಎಸ್ಕೆ ಸಹಕಾರದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾತನಾಡಿ, ಇದೊಂದು ಉತ್ತಮವಾದ ಕಾರ್ಯಕ್ರಮ. ಕನ್ನಡಕ ಒದಗಿಸಿದ ಸಂಸ್ಥೆಯ ಸೇವೆಯನ್ನು ಇಲಾಖೆ ಪರವಾಗಿ ಅಭಿನಂದಿಸುತ್ತೇನೆ ಎಂದರು. ಸರ್ಕಾರಿ ಸೌಲಭ್ಯ ಪಡೆಯಲು ಅಗತ್ಯವಾದ ಆಧಾರ್ ಕಾರ್ಡ್, ಆಯುಷ್ಮಾನ್, ಬಿಪಿಎಲ್ ಕಾರ್ಡ್ನಂತಹ ದಾಖಲೆಗಳಲ್ಲಿ ಮಕ್ಕಳ ಹೆಸರು ನೋಂದಾಯಿಸಿ, ಇಲ್ಲವಾದಲ್ಲಿ ಸೌಲಭ್ಯಗಳಿಂದ ವಂಚಿತವಾಗುವ ಸಂದರ್ಭ ಒದಗಿ ಬರುತ್ತದೆ ಎಂದು ಸಲಹೆ ನೀಡಿದರು. ಗೊತ್ತಿದೆ, ನಮಗೆ ಜೀವನದಲ್ಲಿ ಕಣ್ಣು ಭಾಳ ಮಾತು. ಕಣ್ಣಿಲ್ಲ ಅಂದರೆ, ಕಣ್ಣು ಸರಿ ಇಲ್ಲ ಅಂದರೆ ನಾವು ಪ್ರಪಂಚನೇ ನೋಡಲಿಕ್ಕಾಗೋದಿಲ್ಲ. ಹಾಗಾಗಿ ಯಾವ ಮಕ್ಕಳಿಗೆ ದೃಷ್ಟಿ ದೋಷ ಇದೆ ಅದನ್ನು ಆರಂಭಿಕ ಹಂತದಲ್ಲೇ ಅದನ್ನು ಕನ್ನಡಕವನ್ನು ಬಳಸ್ಕೊಂಡ್ರೆ ಅದನ್ನು ಏನು ಮಾಡ್ಬೋದು, ಅದನ್ನು ಕಡಿಮೆ ಮಾಡ್ಬೋದು. ಆ ಉದ್ದೇಶದಿಂದ ನಮ್ಮ ಸಂಸ್ಥೆಯಿಂದ ಅವರು ಇವತ್ತು ಕನ್ನಡಕವನ್ನು ಕೊಡುವಂಥ ಭಾಳ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮಗಿಂತ ಪಾಪ ಜಾಸ್ತಿ ಇಂಟ್ರೆಸ್ಟ್ ಈ ಕಾರ್ಯಕ್ರಮ ಮಾಡಬೇಕು, ತಾವು ಕೊಡಬೇಕು, ಮಕ್ಕಳಿಗೆ ಸಹಾಯವನ್ನು ಮಾಡಬೇಕು ಅಂತಂದು. ಹಾಗಾಗಿ ಅವರಂಥ ಅವರ ಈ ಒಂದು ಸೇವೆಯನ್ನು ನಾನು ಶಿಕ್ಷಣ ಇಲಾಖೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಇನ್ನು ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಜನಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಅವರಿಗೆ ಆ ದೇವರು ಅವರಿಗೆ ಮತ್ತು ಅವರ ಸಂಸ್ಥೆಗೆ ಒದಗಿಸಿಕೊಡಲಿ ಅಂತಕೊಂಡು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆ ಕನ್ನಡಕವನ್ನು ಹಾಕಿ ಏನಾದರೂ ಸಮಸ್ಯೆ ಇದ್ದರೆ ನೀವು ಕಣ್ಣಿನ ಡಾಕ್ಟ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಏನೋ ತಲೆನೋವು ಬಂತು ಆ ರೀತಿ ಕಾರ್ಡ್ ಕೂಡ ಅದ್ರ ಜೊತೆಗೆ ಇಟ್ಟಿದ್ದಾರೆ. ಇಲ್ಲಿ ಪಾಯಿಂಟ್ ಗೊತ್ತಾಗಲ್ವಾ, ಯಾವ ಪಾಯಿಂಟಿಂದ ಕನ್ನಡಕ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ಮಾತನಾಡಿ, ಹೆಸರು ಸೂಚಿಸುವಂತೆ ಸ್ಪಂದನ ಸಂಸ್ಥೆ ಒನ್ ಸೈಟ್ ಎಲ್ಸಿಆರ್ ಲುಕ್ಸೋಟಿಯಾ ಫೌಂಡೇಶನ್ ಸಹಯೋಗದಲ್ಲಿ ಬಡ ಮಕ್ಕಳಿಗೆ ಕನ್ನಡಕ ಒದಗಿಸುವ ಮೂಲಕ ಕ್ರಾಂತಿಕಾರಿ ರೀತಿಯಲ್ಲಿ ಸ್ಪಂದನೆ ನೀಡಿದೆ ಎಂದರು. ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆ ಸಲ್ಲಿಸುವುದು ಮುಖ್ಯ. ಗಣಪತಿ ಹೆಗಡೆ ತಂಡದ ಸ್ಪಂದನ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇದ್ದೇನೆ, ಯಾರಿಗೆ ಅದರ ಒಂದು ಅಗತ್ಯತೆ ಇದೆಯೋ ಅಥವಾ ಯಾರಿಗೆ ಒಂದು ಬಡ ಜನರಿಗೆ ಅದರ ಒಂದು ಯಾರಿಗೆ ಅದನ್ನು ಕೊಂಡ್ಕೊಳ್ಳಿಕ್ಕೆ ಶಕ್ತಿಲ್ವೋ ಅಥವಾ ಅಂಥವರಿಗೂ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ನಾನೊಬ್ಬ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಹಾಗೇನೆ ಈ ಸಂದರ್ಭಕ್ಕೆ ಗಣಪತಿ ಹೆಗಡೆ ಮತ್ತು ಅವರ ತಂಡದವರು ಒಂದು ಹಡಿನವಾದ ಒಂದು ಸ್ಪಂದನ ಸೇವಾ ಟ್ರಸ್ಟ್ ಅಂತ ಕಟ್ಕೊಂಡವರು ಇಂಥ ಒಳ್ಳೊಳ್ಳೆ ಕೆಲಸ ಮಾಡ್ತಿರತಕ್ಕಂಥದ್ದು ತುಂಬ ಹೆಮ್ಮೆಯ ಮತ್ತು ಖುಷಿಯ ವಿಚಾರ. ಅದರಲ್ಲೂ ಕೂಡ ನಮ್ಮ ಮಕ್ಕಳಿಗೆ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಆ ಕನ್ನಡಕವನ್ನು ಒದಗಿಸುವುದು ತುಂಬ ದೊಡ್ಡ ಕೆಲಸ ಸರ್. ಹಾಗೇನೆ ಅವ್ರು ಇನ್ನೊಂದು ಮಾತಂದ್ರು, ಪ್ರಾಸ್ತಾವಿಕ ಮಾತುಗಳನ್ನ ಅರ್ಥ ಕೇವಲ ಇದಿಷ್ಟಕ್ಕೆ ನಿಲ್ಲಿಲ್ಲ, ನಾವು ಆಯ್ಕೆ ಮಾಡಿದ್ದು ಕೆಲವರನ್ನು ಮಾತ್ರ, ಅಂದರೆ ಆ ರಿಜಿಸ್ಟರ್ ಇರೋದು ಮಾತ್ರ. ಇನ್ನು ಕೆಲವರು ಇಂಥ ಒಂದು ಸಹಾಯವನ್ನು ಅಪೇಕ್ಷೆ ಪಡ್ಬೋದು, ಅವ್ರಿಗೂ ಕೂಡ ನಾವು ಕನ್ನಡಕವನ್ನು ಮಾಡಿಸಿಕೊಡುವ ಆ ನಿಟ್ಟಿನಲ್ಲಿ ಸಹಾಯ ಮಾಡುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದರೆ. ಹಾಗಾಗಿ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಸಾಮರ್ಥ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವಕಾಶ. ಆರ್ಬಿಎಸ್ಕೆ ವೈದ್ಯಾಧಿಕಾರಿ ಡಾಕ್ಟರ್ ಮಂಜುನಾಥ್ ಮಾತನಾಡಿ, ಕಳೆದ 10 ವರ್ಷಗಳಿಂದ ನೇತ್ರದೋಷವಿರುವ ಮಕ್ಕಳನ್ನು ಗುರುತಿಸಿದ್ದೇವೆ. ಸರ್ಕಾರದಿಂದ ಒದಗಿಸುವ ಕನ್ನಡಕ ಒದಗಿಸಲು ಪ್ರಯತ್ನಿಸಿದ್ದರು. ಆದರೆ ದೌರ್ಭಾಗ್ಯ ಎಂದರೆ ಟೆಂಡರ್ ಪ್ರಕ್ರಿಯೆಯಿಂದ ವರ್ಷದ ನಂತರ ಕನ್ನಡಕ ಸಿಗುತ್ತಿದ್ದರಿಂದ ತೀರಾ ವಿಳಂಬವಾಗಿ ನೇತ್ರದೋಷವಿರುವವರ ಸಮಸ್ಯೆ ಇನ್ನಷ್ಟು ಉಲ್ಬಣವಾಗುತ್ತಿತ್ತು. ಆ ಕನ್ನಡಕ ಸರಿಹೊಂದುತ್ತಿರಲಿಲ್ಲ. ಈತನ್ಮಧ್ಯೆ ಒನ್ ಸೈಟ್ನಂತಹ ಸಂಸ್ಥೆ ಬಡ ಮಕ್ಕಳಿಗೆ ಕನ್ನಡಕ ಒದಗಿಸುತ್ತಿರುವ ಕಾರ್ಯ ಅಭಿನಂದನಾರ್ಹ ಎಂದರು. ಅದೇ ರೀತಿ ಕಳೆದ 10 ವರ್ಷಗಳಲ್ಲಿ ನಾವು ಕಣ್ಣಿಗೆ ಸಂಬಂಧಿಸಿದ ಅನೇಕ ಮಕ್ಕಳನ್ನು ಗುರುತಿಸ್ತಾ ಇದ್ವಿ. ಪ್ರಾರಂಭದ ಒಂದು 4-5 ವರ್ಷಗಳು ಅವರಿಗೆ ನಮಗೆ ಸರ್ಕಾರದಿಂದ ಯಾವುದೇ ಸ್ಪೆಕ್ಟ್ಗಳ ಇದು ಬರ್ತಾ ಇರಲಿಲ್ಲ. ಆದರೆ ಕಳೆದ 5 ವರ್ಷಗಳಿಂದ ನಾವು ಗುರುತಿಸಿದಂತ ಮಕ್ಕಳಿಗೆ ನಾವು ಸ್ಪೆಕ್ಟ್ಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಆದರೆ ದೌರ್ಭಾಗ್ಯ ಏನಂದ್ರೆ, ದುರದೃಷ್ಟವಶಾತ್ ನಾವು ಇವತ್ತು ಚೆಕ್ ಮಾಡಿ ಬಂದ್ರೆ ಅದು ಚಸ್ಮಾ ಬರೋದಕ್ಕೆ ಏನಾಗುತ್ತೆ ಅಂದ್ರೆ ಸರ್ಕಾರದಲ್ಲಿ 3 ತಿಂಗಳು 4 ತಿಂಗಳು ವ್ಯತ್ಯಾಸ ಆಗ್ತಾ ಇತ್ತು.
ಹಾಗಾಗಿ ಏನಾಗುತ್ತೆ ಅಂದ್ರೆ ಮತ್ತೆ ಚಸ್ಮಾ ಬರೋಷ್ಟರಲ್ಲಿ ಇನ್ನೂ ಕೂಡ ಕಣ್ಣು ಸ್ವಲ್ಪ ಇನ್ನೂ ಪಾಯಿಂಟ್ ಜಾಸ್ತಿ ಆಗಿ ಆ ಚಸ್ಮಾ ಏನಾಗ್ತೈತೆ ಅಂದ್ರೆ ಉಪಯೋಗ ಆಗ್ತಾ ಇಲ್ಲ. ಈ ರೀತಿ ಸಮಸ್ಯೆ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾವು ಅನೇಕ ಮಕ್ಕಳಿಗೆ ಹೇಳಿದ್ವಿ, ನೋಡಿ ನಿಮ್ಗೆ ಸಾಧ್ಯ ಇದ್ರೆ, ನಿಮ್ಗೆ ಅನುಕೂಲತೆಗಳಿದ್ರೆ ನೀವು ತಕ್ಷಣಕ್ಕೊಂದು ಚಸ್ಮಾ ತೆಗೆದುಕೊಳ್ಳಿ, ಯಾವಾಗ ಸರ್ಕಾರ ಬರುತ್ತೋ ನೀವು ಕೊಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ದುರದೃಷ್ಟವತ್ತು 1 ವರ್ಷ ಆಯ್ತು, ನಾವು ಜುಲೈಯಿಂದ ಡಿಸೆಂಬರ್ ಮಾಡಿದ್ವಿ. ಆದ್ರೆ ಇವತ್ತಿಗೂ ಕೂಡ ಏನಾಗಿದೆ, ಸರ್ಕಾರದಲ್ಲಿ ಪ್ರೊಸೀಜರ್ಗಳು, ಟೆಂಡರ್ ಪ್ರಕ್ರಿಯೆಗಳು ಇವತ್ತು ಕರೆದ್ರೆ ನಾಳೆ ಈ ರೀತಿ ವರ್ಷಗಟ್ಟಲೆ ಕಳೆಯುವಂತ ಸಂಭವಗಳು ಇರ್ತವೆ. ನಾವು ಪತ್ರಕರ್ತ ಎಚ್ಎಂ ಮಾರುತಿ ಮಾತನಾಡಿ, ನೇತ್ರ ಎನ್ನುವುದು ಮನುಷ್ಯ ಜೀವನದ ಬಹುಮುಖ್ಯ ಅಂಗ. ಅದನ್ನು ನಾವು ಉತ್ತಮವಾಗಿ ರಕ್ಷಣೆ ಮಾಡಿ ಮುನ್ನೆಚ್ಚರಿಕೆ ವಹಿಸಿಕೊಳ್ಳಬೇಕು. ಅಗತ್ಯವಿರುವ ಶಾಲಾ ಮಕ್ಕಳಿಗೆ ಕನ್ನಡಕ ಒದಗಿಸಿದ ಸಂಸ್ಥೆಯ ಕಾರ್ಯ ಮೆಚ್ಚುವಂಥದ್ದು. ಶಿಕ್ಷಣ ಇಲಾಖೆಗೆ ಬಂದು ಆರೋಗ್ಯ ಸೇವೆ ನೀಡಿರುವ ಗಣಪತಿ ಹೆಗಡೆ ದಂಪತಿಗಳ ಕಾರ್ಯ ಶ್ಲಾಘನೀಯ. ಈ ಮೂಲಕ ಸ್ಪಂದನ ಹೆಸರಿಗೆ ತಕ್ಕಂತೆ ಸ್ಪಂದಿಸಿದೆ ಎಂದರು. ನಂತರ ಆಯ್ದ ಫಲಾನುಭವಿ ಬಡ ವಿದ್ಯಾರ್ಥಿಗಳಿಗೆ ಗಣ್ಯರ ಮೂಲಕ ಉಚಿತ ಕನ್ನಡಕ ವಿತರಿಸಿದರು. ಬಿಆರ್ಸಿ ಸಮನ್ವಯಾಧಿಕಾರಿ ಸೀಮಾ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸ್ಪಂದನ ಸೇವಾ ಟ್ರಸ್ಟ್ ಅಧ್ಯಕ್ಷ ಗಣಪತಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇಳೆ ಸ್ಪಂದನ ಸಂಸ್ಥೆಯ ಪ್ರಮುಖರು, ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್ ಹೊನ್ನಾವರ.